ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು 2025 ಹೇಗಿತ್ತು ಮತ್ತು ನಾನು ಮ್ಯಾಜಿಕ್ ಬುಕ್ ಅಂತ ಹೇಳ್ಬಿಟ್ಟು ಬರಿತೀನಿ, ಅದನ್ನು ಫಾಲೋ ಮಾಡ್ತೀನಿ. ಸೊ ಅದರಲ್ಲಿ ನಾನು ಏನೇನೆಲ್ಲ ಬರೆದಿದ್ದೀನಿ, ಯೂನಿವರ್ಸ್ ನಂಗೆ ಏನೇನೆಲ್ಲ ಕೊಟ್ಟಿದೆ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ, ಪಕ್ಕದಲ್ಲಿ ಕಾಣೋವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾವು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಫಸ್ಟ್ ಆಫ್ ಆಲ್ 2025 ನನಗಂತೂ ಬೆಸ್ಟ್ ಇಯರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು 2025ಅಲ್ಲಿ ತಾಯಿ ಆದೆ, ಅಂದರೆ ಐ ಆಮ್ ಎಂಜಾಯಿಂಗ್ ಮೈ ಮದರ್ಹುಡ್ ಜರ್ನಿ. ಸೊ 2025ಅಲ್ಲಿ ನನಗೆ ಯೂನಿವರ್ಸ್ ನಾನು ಏನೇನೆಲ್ಲ ಕೇಳಿದ್ದೀನಿ ಎಲ್ಲನೂ ಕೊಟ್ಟಿದೆ. ಹಾಗಾಗಿ ನಾನು ಯೂನಿವರ್ಸ್ಗೆ ಥ್ಯಾಂಕ್ ಯು ಯೂನಿವರ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯೂನಿವರ್ಸ್ ನಾವು ಒಂದು ಕೇಳಿದ್ರೆ ಡಬಲ್ ಕೊಟ್ಟೇ ಕೊಡುತ್ತೆ. ಹಾಗಾಗಿ ಟ್ರಸ್ಟ್ ಇನ್ ಯೂನಿವರ್ಸ್, ಟ್ರಸ್ಟ್ ಇನ್ ಗಾಡ್ ಅಷ್ಟೇ. ಸೊ ಇದು ನನ್ನ ಮ್ಯಾಜಿಕ್ ಬುಕ್. ಒಬ್ರೊಬ್ರು ಒಂದೊಂದು ಥರ ಮ್ಯಾಜಿಕ್ ಬುಕ್ನ ತಗೊಂಡು ಫಾಲೋ ಮಾಡ್ತಾ ಇರ್ತಾರೆ. ನಾನು ಈ ರೀತಿ ಒಂದು ಸ್ಮಾಲ್ ನೋಟ್ಬುಕ್ ಇಟ್ಟಿದ್ದೀನಿ. ಈ ವರ್ಷ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ವಿಷನ್ ಬೋರ್ಡ್ ಸಹ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ನಾನು ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡೋವಾಗ ಒಂದು ವಿಡಿಯೋ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇನ್ನು ನಾನು ವಿಷನ್ ಬೋರ್ಡ್ ಏನೂ ಕ್ರಿಯೇಟ್ ಮಾಡಿಲ್ಲ, ಬಿಕಾಸ್ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದಕ್ಕೆ ಆದ ಓನ್ ಟೈಮ್ ತೊಗೊಳುತ್ತೆ. ಹಾಗಾಗಿ ಅದನ್ನು ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಫಸ್ಟ್ ಪೇಜಲ್ಲಿ ಏನು ಬರ್ದೀನಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರ್ದೀನಿ, ಮತ್ತು ನನ್ನ ನೇಮು ಮತ್ತು ಮ್ಯಾಜಿಕ್ ಬುಕ್ ಅಂತ ಬರ್ದೀನಿ. ನೀವೇನಾದರೂ ಇನ್ನೂ ಕ್ರಿಯೇಟಿವ್ ಆಗಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲಿ ಡಿಸೈನ್ಸ್ ಎಲ್ಲ ನೀವು ಮಾಡ್ಕೊಳ್ಬಹುದು. ಫಸ್ಟ್ ನಾನು ಬರ್ದೀನಿ ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಹೆಲ್ದಿ ಲೈಫ್ ಸ್ಟೈಲ್ ಅಂತ ಹೇಳ್ಬಿಟ್ಟು. ಸೊ ನಾನು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಇದ್ದಿದ್ದರಿಂದ ಆಲ್ಮೋಸ್ಟ್ ನಾನು ಹೆಲ್ದಿ ಫುಡ್ಡೇ ತಿಂತಾಯಿದ್ದೆ, ಪ್ಲಸ್ ಹೆಲ್ದಿ ಲೈಫ್ ಸ್ಟೈಲ್ನ ಕಾಪಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀನಿ. ಅದಾದಮೇಲೆ ಗುಡ್ ಆ್ಯಂಡ್ ಟೇಸ್ಟಿ ಫುಡ್, ಆಮೇಲೆ ಡ್ರಿಂಕಿಂಗ್ ಲಾಟ್ಸ್ ಆಫ್ ವಾಟರ್ ಅಂತ ಬರೆದಿದ್ದೀನಿ. ಮತ್ತು ಮೈ ಬೇಬಿ ಹ್ಯಾಪಿ ಆ್ಯಂಡ್ ಸೇಫ್ ಇನ್ ಮೈ ಹೋಮ್ ಅಂತ ಬರ್ತಿದ್ದೀನಿ. ಅದಾದಮೇಲೆ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನನಗೆ ವಾಮಿಟಿಂಗ್ ಆಗಬಾರ್ದು ಅಂತ ಬರ್ತೀನಿ. ನಾನು ಒಂದು ಡೇನೂ ವಾಮಿಟಿಂಗ್ ಆಗಲಿಲ್ಲ ನನಗೆ. ಅದಾದಮೇಲೆ ನೆಕ್ಸ್ಟ್ ನಾನು ಎಂಟೈರ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಾನು ಆ್ಯಕ್ಟಿವ್ ಆಗಿರಬೇಕು ಅಂತ ಬರೆದಿದ್ದೆ. ಸೊ ಆ್ಯಕ್ಟಿವ್ ಆಗೇ ಇದ್ದೆ. ನಾನು ಮೇ ಬಿ ಒನ್ ಡೇ ಅಷ್ಟೇ ನಾನು ಸ್ವಲ್ಪ ಇನ್ಯಾಕ್ಟಿವ್ ಆಗಿದ್ದು, ಅದು ಬಿಟ್ಟರೆ ಅದು 8th ಮಂತ್ ಸ್ಟಾರ್ಟ್ ಆದಾಗ ಸ್ವಲ್ಪ ಒಂದೇ ದಿನ ಅಷ್ಟೇ ನಾನು ಇನ್ಯಾಕ್ಟಿವ್ ಆಗಿದ್ದು. ಅಷ್ಟು ಬಿಟ್ಟರೆ ಎಂಟೈರ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಆರಾಮಾಗಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹ್ಯಾಪಿಯಾಗಿ ನಾನು ಎಂಜಾಯ್ ಮಾಡಿದ್ದೀನಿ ನನ್ನ ಪ್ರೆಗ್ನೆನ್ಸಿ ಜರ್ನಿನ. ಅದಾದಮೇಲೆ ಫೈನಾನ್ಷಿಯಲ್ ಥಿಂಗ್ಸ್ ಬರೆದಿದ್ದೀನಿ, ಅದು ಸಹ ನನಗೆ ಯೂನಿವರ್ಸ್ ಕೊಟ್ಟಿದೆ, ಥ್ಯಾಂಕ್ ಯು ಯೂನಿವರ್ಸ್. ಅದಾದಮೇಲೆ ಡೆಲಿವರಿಂಗ್ಗೆ ಹೆಲ್ದಿ ಬೇಬಿ ಅಂತ ಬರೆದಿದ್ದೆ, ಅದು ಸಹ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ನಾನು ಬರೆದಿದ್ದೆ ಲೈಕ್ ನಮ್ಮ ಬಿಸ್ನೆಸ್ ರಿಲೇಟೆಡ್ ಸ್ವಲ್ಪ ಬರೆದಿದ್ದೆ, ಅದು ಸಹ ನಮ್ಮ ಯೂನಿವರ್ಸ್ ಕೊಟ್ಟಿದೆ. ಬೇಬಿ ಫೋಟೋಶೂಟ್ ಅಂತ ಬರೆದಿದ್ದೆ, ಅದು ಸಹ ನನಗೆ ಆಗಿದೆ. ಸೆಲೆಬ್ರೇಟಿಂಗ್ ಸಿಂಪಲ್ ಸೀಮಂತ ಅಂತ ಬರೆದಿದ್ದೆ, ಅದು 5th ಮಂತ್ಗೆ ಆಯಿತು, ಅದು ಸಹ ಆಗಿದೆ. ಅದಾದಮೇಲೆ ಪರ್ಟಿಕ್ಯುಲರಾಗಿ ನಾನಿದ್ದೆ ನನಗೆ ಬೇಬಿ ಬಾಯೇ ಬೇಕು ಅಂತ ಹೇಳಿಬಿಟ್ಟು ಅದನ್ನು ಸಹ ಬರೆದಿದ್ದೆ. ಥ್ಯಾಂಕ್ ಯು ಯೂನಿವರ್ಸ್, ಐ ಹ್ಯಾವ್ ಬ್ಲೆಸ್ಡ್ ವಿತ್ ಬೇಬಿ ಬಾಯ್ ಅಂತ ಬರೆದಿದ್ದೆ. ನನಗೆ ಬೇಬಿ ಬಾಯೇ ಆಯಿತು. ನನಗೆ ಡಾಕ್ಟರ್ ಬೇಬಿ ಬಾಯ್ ಅಂದಿದ ತಕ್ಷಣ ನಂಗೆ ತುಂಬಾ ಖುಷಿ ಆಯಿತು. ಬಿಕಾಸ್ ನಾನು ಪರ್ಟಿಕ್ಯುಲರಾಗಿ ಯಾಕೆ ಬೇಬಿ ಬಾಯ್ ಅಂತ ಇದ್ದೆ ಅಂದರೆ ನನಗೆ ನಮ್ಮ ಅಪ್ಪನೇ ವಾಪಸ್ ಬರಬೇಕು ಅಂತ ಇತ್ತು. ಹಂಗಾಗಿ ನಾನು ಪರ್ಟಿಕ್ಯುಲರಾಗಿ ನಾನು ಬೇಬಿ ಬಾಯ್ ಅಂತಲೇ ಇದ್ದೆ, ನಾನು ಅಂತಲ್ಲ, ಬಟ್ ನನಗೆ ನಮ್ಮ ತಂದೆನೇ ಬೇಕಾಗಿತ್ತು. ಹಂಗಾಗಿ ಅವರೇ ನನ್ನ ಹೊಟ್ಟೆಯಲ್ಲಿ ಹುಟ್ಟು ಬಂದಿದ್ದಾರೆ ಅನ್ನೋ ಖುಷಿ ನನಗೆ ಇದೆ. ಅದಾದಮೇಲೆ ಸ್ಟ್ರೆಚ್ ಮಾರ್ಕ್ಸ್ ಆಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಆ ಸ್ಟ್ರೆಚ್ ಮಾರ್ಕ್ಸು ಸಹ ನನಗೇನೂ ಇಲ್ಲ, ಅದನ್ನೂ ಬರೆದಿದ್ದೆ, ನೋ ಸ್ಟ್ರೆಚ್ ಮಾರ್ಕ್ಸ್ ಅಂತ ಹೇಳಿಬಿಟ್ಟು. ಅದಾದಮೇಲೆ ಬ್ಯಾಕ್ ಪೇನ್ಸ್ ಇರುತ್ತೆ ಅಂತ ಹೇಳ್ತಾರೆ, ಕಂಟ್ರೋಲ್ ಮೈ ಬ್ಯಾಕ್ ಪೇನ್ಸ್ ಅಂತ ಬರೆದಿದೆ. BP ಅಂತ ಬರೆದಿದೆ, BP ಸಹ ನನಗೇನು ಕಾಣಿಸ್ಕೊಳ್ಳಿಲ್ಲ. ಲೈಟಾಗಿ ಶುಗರ್ ಕಾಣಿಸ್ಕೊಂತು, ಅದನ್ನು ಸಹ ನಾನು ಕಂಟ್ರೋಲ್ಗೆ ಹಂಗೆ ತೊಗೊಂಡು ಬಂದ್ಬಿಟ್ಟೆ. ನೆಕ್ಸ್ಟು ನಾನು ಪ್ರತಿ ಮಂತೂ ಈ ಬುಕ್ನ ಫಾಲೋ ಮಾಡ್ತೀನಿ ಬರೆಯೋಕ್ಕೆ. ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ 2026 ಬರ್ತಾ ಇದೆ,
ನೀವು ಸಹ ಈ ಥರ ಬುಕ್ನ ಬರೀರಿ, ಖಂಡಿತವಾಗ್ಲೂ ಯೂನಿವರ್ಸ್ ಕೊಟ್ಟೇ ಕೊಡುತ್ತೆ. ಪ್ರತಿ ಮಂತು ಫಾರ್ ಎಕ್ಸಾಂಪಲ್ ನೀವು ಜಾನ್ವರಿಯಲ್ಲಿ ಬರಿತಾ ಇದ್ರೆ ಅಂದರೆ ವಿತಿನ್ 5 ಡೇಸಲ್ಲಿ ಬರೀರಿ, ಬಿಕಾಸ್ ಸ್ವಲ್ಪ ಟೈಮ್ ಬೇಕಲ್ವಾ ಯೂನಿವರ್ಸ್ ಸಹ ನಮಗೆ ಕೊಡೋಕ್ಕೆ. ಸೊ ಹಂಗಾಗಿ ವಿತಿನ್ 5th ಬರೆಯೋಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ನಾನು ಏನಂತ ಹೇಳಿದ್ರೆ, ನನ್ನ ಬೇಬಿ ನಮ್ಮ ಹತ್ರ ಫೀಡಿಂಗ್ ತೊಗೊಳ್ತಾ ಇರಲಿಲ್ಲ. ನಾನಂತೂ ತುಂಬಾ ಅದನ್ನ ಗೋತ್ರು ಆದೆ. ಅದನ್ನು ಸಹ ನಾನು ಬರೆದೆ. ನಾನು ಡೈಲಿ ಅನ್ಕೊತಿದ್ದೆ ಐ ಆಮ್ ಫೀಡಿಂಗ್ ಮೈ ಬೇಬಿ ಹ್ಯಾಪಿಲಿ ಅಂತೆಲ್ಲ ಅನ್ಕೊತಾ ಇದ್ದೆ. ಆಮೇಲೆ ಬೇಬಿ ಸಹ ಫೀಡಿಂಗ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ದೆ. ಅದಾದಮೇಲೆ ನೆಕ್ಸ್ಟು ಶಾಪಿಂಗ್ ಮೋರ್ ಆ್ಯಂಡ್ ಮೋರ್ ಡ್ರೆಸ್ಸಸ್ ಅಂತ ಬರೆದಿದ್ದೆ. ಆಮೇಲೆ ತುಂಬಾ ಟ್ರಾವೆಲ್ ಮಾಡಬೇಕು ಅಂತ ಬರೆದಿದ್ದೆ, ಬಿಕಾಸ್ 2024 ಅಷ್ಟೊಂದು ಟ್ರಾವೆಲ್ ಮಾಡಲಿಲ್ಲ, ಬಿಕಾಸ್ ಪ್ರೆಗ್ನೆನ್ಸಿಯಲ್ಲಿದ್ದೆ ಅಂತ ಹೇಳ್ಬಿಟ್ಟು 2025 ಟ್ರಾವೆಲ್ ಮಾಡಬೇಕು ಅಂತ ಬರೆದಿದ್ದೆ. ಫಸ್ಟ್ ಆಫ್ ಆಲ್ ಎಲ್ಲೂ ಹೋಗಲಿಲ್ಲ, ಯಾಕೆಂದರೆ ಆವಾಗಲೇ ಇನ್ನು ಡೆಲಿವರಿ ಎಲ್ಲ ಆಗಿತ್ತು. ಸೆಕೆಂಡ್ ಆಫ್ ಅಂತೂ ತಿಂಗಳು ನನ್ನ ಕಡೆ ಹೋಗಿ ಮಜ್ಜಾ ಉಡಾಯಿಸಿ ಬಂದ್ಬಿಟ್ವಿ. ಸೊ ನೆಕ್ಸ್ಟು ಕೀಪಿಂಗ್ ಕ್ಲೀನ್ ಹೋಮ್ ಅಂತ ಬರೆದಿದ್ದೆ. ಅದನ್ನು ಸಹ ನಾನು ಆದಷ್ಟು ನನ್ನ ಕೈಯಲ್ಲಿ ಎಫರ್ಟ್ಸ್ ಹಾಕ್ಬಿಟ್ಟು ಡೈಲಿ ಟ್ರೈ ಮಾಡ್ತೀನಿ. ಇವಾಗಲೂ ಸಹ ನನ್ನ ಪಾಪು ಇದ್ದಾನೆ, ಇದರಿಂದ ಎಕ್ಸೆಪ್ಷನ್ ತೊಗೊಳ್ಬೇಕು, ಅದರಿಂದ ಎಕ್ಸೆಪ್ಷನ್ ತೊಗೊಳ್ಬೇಕು, ಅದಾಗಬೇಕಂದ್ರೆ ನಂಗೆ ಪರ್ಟಿಕ್ಯುಲರಾಗಿ ಆ ಕೆಲಸ ಆಗಲೇಬೇಕು. ಅದನ್ನು ಸಹ ನಾನು ಕನ್ಸಿಸ್ಟೆಂಟಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಬರೆದಿದ್ದೆ ನಾನು ಎಲ್ಲ ಫೆಸ್ಟಿವಲ್ಸು 2025 ನಾನು ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಪ್ರತಿಯೊಂದು ಫೆಸ್ಟಿವಲ್ ಸಹ ನಾನು ಸೆಲೆಬ್ರೇಟ್ ಮಾಡಿದ್ದೀನಿ. ಅದನ್ನು ನಾನು ಯೂಟ್ಯೂಬಲ್ಲೂ ಶೇರ್ ಮಾಡ್ತಾಯಿದ್ದೆ, ಇನ್ಸ್ಟಾಗ್ರಾಮಲ್ಲೂ ಫೋಟೋಸ್ ಎಲ್ಲ ಶೇರ್ ಮಾಡ್ತಾಯಿದ್ದೆ. ಸೊ ನೆಕ್ಸ್ಟ್ ನಾನು ಏನು ಬರೆದಿದ್ದೀನಿ ಅಂತಂದರೆ, ನಮ್ಮ ಪಾಪುದು 6 ಮಂತ್ ಬರ್ಡೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಬರೆದಿದ್ದೆ. ಅದೂ ಸಹ ನಾನು 6 ಮಂತ್ ಬರ್ಡೇ ಸಹ ನಾವು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ. ಅದರದ್ದೆಲ್ಲ ನನ್ನ ಫೋಟೋ ಶೇರ್ ಮಾಡಿಲ್ಲ, ಮಾಡ್ತೀನಿ. ಬಿಕಾಸ್ ಅವಾಗ ನಾನು ಇನ್ನೂ ಬೇಬಿನ ಪರ್ಟಿಕ್ಯುಲರ್ ಡೇಯಲ್ಲೇ ನಾನು ರಿವೀಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆ ಡೇನು ಮತ್ತು 6 ಮಂತ್ ಬರ್ಡೇನೂ ಸ್ವಲ್ಪ ಡೇಸ್ ಹೆಚ್ಚು ಕಡಿಮೆ ಆಯಿತು. ಹಂಗಾಗಿ ನಾನು ಮಾಡ್ತೀನಿ, ಅದನ್ನು ಸಹ ನಾನು ಇಷ್ಟರಲ್ಲೇ ಅಪ್ಲೋಡ್ ಮಾಡ್ತೀನಿ ಫೋಟೋಸ್ ಎಲ್ಲನೂ. ನೆಕ್ಸ್ಟು ನಾನು ಏನು ಬರೆದಿದ್ದೆ ಅಂದರೆ, ನನ್ನ ಪಾಪುನ ನೋಡ್ಕೊಳ್ಳೋಕ್ಕೆ ಯಾರಾದರೂ ಬೇಕಾಗಿತ್ತು, ಬಿಕಾಸ್ ನನಗೆ ಸ್ವಲ್ಪ ಮಂತ್ಸ್ ಆಫೀಸ್ಗೆ ಹೋಗಬೇಕಾಗಿತ್ತು. ಅವಾಗೂ ಸಹ ನನಗೆ ಸಪೋರ್ಟ್ ಸಿಕ್ತು. ನಾನು ತುಂಬಾ ಥಿಂಕ್ ಮಾಡ್ತಾಯಿದ್ವಿ, ಯಾರನ್ನ ಕೇಳೋದು ಅಂತ ಹೇಳಿಬಿಟ್ಟು ಅಂತ. ಅವಾಗೂ ಸಹ ನಮಗೆ ಸಪೋರ್ಟ್ ಸಿಕ್ತು. ನೆಕ್ಸ್ಟು ನನಗೆ ಗೋಲ್ಡ್ ಸೇವಿಂಗ್ಸ್ ಅಂದರೆ ತುಂಬಾ ಇಷ್ಟ. ನಾನು ಹೆಂಗೆ ಅಂದರೆ, ನಾನು ಆಲ್ಮೋಸ್ಟ್ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗಿಂದನೂ ಫಸ್ಟ್ ಇಯರ್ ನಂಗೆ ಗೊತ್ತಿರಲಿಲ್ಲ ಗೋಲ್ಡ್ ಸ್ಕೀಮಲ್ಲೆಲ್ಲ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೆಕೆಂಡ್ ಇಯರಿಂದ ನಂಗೆ ಗೊತ್ತಾಯಿತು ಗೋಲ್ಡ್ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಬಹುದು ಅಂತ. ಆವಾಗಿಂದನೂ ನಾನು ಗೋಲ್ಡ್ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಬರ್ತಾಯಿದ್ದೆ. ಅದನ್ನು ಸಹ ನಾನು ಬರೆದಿದ್ದೆ. ಈ ವರ್ಷ ಸಹ ನಾನು ಗೋಲ್ಡ್ ಸ್ಕೀಮ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ. ಸೊ ಅದನ್ನು ಸಹ ನಾವು ಇನ್ವೆಸ್ಟ್ ಮಾಡಿದ್ದೀವಿ. ಅದಾದಮೇಲೆ ನೆಕ್ಸ್ಟು ನಾನು ಏನು ಬರೆದಿದ್ದೆ ಅಂತ ಹೇಳಿದ್ರೆ, ವರ್ಕ್ ಫ್ರಮ್ ಹೋಮ್ ಬೇಕು ಅಂತ ಬರೆದಿದ್ದೆ. ಅದನ್ನು ಸಹ ನನಗೆ ಅಪ್ರೂವ್ ಆಗಿದೆ. ಅದಾದಮೇಲೆ ನೆಕ್ಸ್ಟು ಏನು ಬರೆದಿದ್ದೆ ಅಂದರೆ, ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಡ್ರಿಂಕಿಂಗ್ ಕಾಫಿ ಅಟ್ ಸ್ಟಾರ್ಬಕ್ಸ್ ಅಂತ ಬರೆದಿದ್ದೀನಿ. ಬಟ್ ಇನ್ನೂ ಹೋಗಿಲ್ಲ, ಮೊನ್ನೆ ಹೋಗೋಣ ಅಂದ್ಕೊಂಡ್ರಿ, ಅವತ್ತಾಗಲಿಲ್ಲ. ನೋಡೋಣ, ಇನ್ನೊಂದಿನ ಟೈಮ್ ಇದೆ, ಇವತ್ತು ಇಲ್ಲ ನಾಳೆ ಹೋಗ್ಬಿಟ್ಟು ಅದನ್ನು ಸಹ ಕ್ಲಿಯರ್ ಮಾಡ್ಕೊಂಡು ಬರ್ತೀವಿ. ಸೊ ಪ್ರತಿ ಮಂತು ನಮ್ಗೆ ಏನೇನು ಬೇಕು ಎಲ್ಲನೂ ಈ ಬುಕ್ಕಲ್ಲಿ ಬರೀತಿದ್ದೆ. ಸೊ ಈ ಇಯರು ನಾನು ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈ ಇಯರು ನಾನು ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ, ಮಾಡುವಾಗ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ತೀನಿ. ಅದಾದಮೇಲೆ ನನಗೆ ಗ್ರೇಟ್ ಗಿಫ್ಟ್ ಅಂದರೆ 2025 ಈ ನಮ್ಮ ಪುಟ್ಟ ಪಾಪುನೇ ನನಗೆ ಗ್ರೇಟೆಸ್ಟ್ ಗಿಫ್ಟು ಪರ್ಚೇಸ್ ಆಫ್ ಗೋಲ್ಡ್ ಅಂತ ಬರೆದಿದ್ದೆ. ಅದನ್ನು ಸಹ ನಾವು ಈ ಇಯರಲ್ಲಿ ಮಾಡಿದ್ದೀವಿ. ಸೊ ಆಮೇಲೆ ನೆಕ್ಸ್ಟ್ ನಮ್ಮ ಪಾಪುದು ನಾಮಕರಣ ಎಲ್ಲ ಚೆನ್ನಾಗಾಗಬೇಕು ಅಂತ ಬರೆದಿದ್ದೆ. ಅದನ್ನು ಸಹ ನಮ್ಮ ಪಾಪುದು ನಾಮಕರಣ ಸಹ ಚೆನ್ನಾಗಾಗಿದೆ. ಸೊ ಇದೊಂದು ಸ್ಮಾಲ್ ವಿಡಿಯೋ ರಿಗಾರ್ಡಿಂಗ್ ನನ್ನ ಮ್ಯಾಜಿಕ್ ಬುಕ್ದು. ನೀವು ಏನಾದರೂ ಫಾಲೋ ಮಾಡ್ತೀರಾ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಸೊ ದಟ್ ನಾನು ನೋಡಿ ಖುಷಿ ಪಡ್ತೀನಿ. ಸೊ 2025 ಐ ಲವ್ ಯು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್,
ಪ್ರತಿಯೊಂದು ಮೊಮೆಂಟು ಮದರ್ಹುಡ್ ಜರ್ನಿ ಅಂತೇನು ಹೇಳ್ತೀವಲ್ವ, ಅದಂತೂ ಸಿಕ್ಕಾಪಟ್ಟೆ. ಹೆಂಗಂದರೆ ಹಿಂಗೆ ಹೊಟ್ಟೋಯ್ತು 1 ಇಯರು, ಗೊತ್ತೇ ಆಗಲಿಲ್ಲ ಹೆಂಗೋಯ್ತು ಅಂತ. ಇವಾಗ ನಾನು ಹಿಂಗೆ ಎತ್ಕೊಂಡಂಗಿದೆ ನಮ್ಮ ಪಾಪುನ. ಫಸ್ಟ್ ಡೇ ಅಂತೂ ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು ಪಾಪುನ ಎತ್ಕೊಳ್ಳೋಕ್ಕೆ. ಇಷ್ಟು ಬೇಗ ಇಷ್ಟೆಲ್ಲ ಕಲಿತು ಅವನ್ನ ಚೆನ್ನಾಗಿ ನೋಡ್ಕೊತೀವಿ, ನಾವಿಬ್ಬರೇ ಮ್ಯಾನೇಜ್ ಮಾಡ್ತೀವಿ ಎಲ್ಲ ಅಂತಲೂ ನನಗೆ ಗೊತ್ತಿರಲಿಲ್ಲ. ಸೊ ನಾವಿಬ್ಬರೇ ಎಲ್ಲನೂ ಮ್ಯಾನೇಜ್ ಮಾಡ್ತಾಯಿದ್ವಿ. ಅದೊಂದು ನಮ್ಮಿಬ್ರಿಗೂ ಪ್ರೌಡ್ ಇದೆ. ಹೌದು, ಬರೀ ಗುಡ್ ಎಕ್ಸ್ಪೀರಿಯನ್ಸೇ ಶೇರ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡ್ಬೇಡಿ. ಸ್ವಲ್ಪ ಆ ಥರ ಈ ಥರ ಬೇರೆ ಬೇರೆ ಥರನೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅದನ್ನೆಲ್ಲನೂ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಬಾರ್ದು. ಬಿಕಾಸ್ ಸೋಷಿಯಲ್ ಮೀಡಿಯಾ ಅಂತ ಇರೋದು ಒಬ್ರಿಗೆ ಮೋಟಿವೇಟ್ ಮಾಡೋಕ್ಕೆ. ಸೊ ಹಂಗಾಗಿ ನನಗೆ ಅದನ್ನೆಲ್ಲ ಶೇರ್ ಮಾಡೋಕ್ಕೇನು ಇಷ್ಟ ಇಲ್ಲ. ಪ್ರತಿಯೊಬ್ಬರು ಲೈಫಲ್ಲೂ ಬ್ಯಾಡ್ ಮೊಮೆಂಟ್ಸು ಇರುತ್ತೆ, ಗುಡ್ ಮೊಮೆಂಟ್ಸು ಇರುತ್ತೆ. ನಾನು ಈ ವಿಡಿಯೋದಲ್ಲಿ ನನ್ನ ಗುಡ್ ಮೊಮೆಂಟ್ಸ್ನ ನಿಮ್ಮ ಬಳಿ ಶೇರ್ ಮಾಡ್ಕೊಂಡಿದ್ದೀವಿ. ನಿಮ್ಮ ಜಾನ್ ಟು ಡಿಸೆಂಬರ್ ತನಕ ಕ್ವಿಕ್ಕಾಗಿ ರೀಕಾಲ್ ಮಾಡ್ಕೊಬೇಕು ಅಂದರೆ ಜನವರಿಯಲ್ಲಿ ನಮ್ಮ ಪಾಪು ಹುಟ್ಟು, ಅದೇ ಒಂದು ದೊಡ್ಡ ಸರ್ಪ್ರೈಸು, ದೊಡ್ಡ ಖುಷಿ ಅದೇ ನಮಗೆ. ಬಿಕಾಸ್ ನನಗೆ ಡೇಟ್ ಇದ್ದಿದ್ದು ಮಾರ್ಚ್ಗೆ, ಬಟ್ ಪಾಪು ಜನವರಿಯಲ್ಲಿ ಹುಟ್ಟಿದ್ದೆ ನಮಗೆ ದೊಡ್ಡ ಸರ್ಪ್ರೈಸು. ತಿರ್ಗಾ ನೆಕ್ಸ್ಟು ಫೆಬ್ರವರಿ ಮಂತಿಗೆ ಬರಬೇಕು ಅಂದರೆ ನಮ್ಮ ಪಾಪುದು ಫಸ್ಟ್ ಮಂತ್ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಅದಾದಮೇಲೆ ಪಾಪು ಫೋಟೋಶೂಟ್ ಮಾಡಿಸಿದ್ರಿ, ಅದು ಒಳ್ಳೆ ಮೆಮೊರೀಸು. ಅದಾದಮೇಲೆ ಮಾರ್ಚಲ್ಲಿ ಬರಬೇಕಂದ್ರೆ ನಮ್ಮ ಮನೇಲಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಬಿಕಾಸ್ ನಮ್ಮ ಮನೆಯಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡೋದು ಅದೆಲ್ಲ ಏನೋ ಅಷ್ಟೊಂದು ನಾವು ಮಾಡ್ತಿರ್ಲಿಲ್ಲ. ನಾನು ಊರಲ್ಲಿದ್ದೆ, ಅಂದರೆ ನಮ್ಮ ಅಮ್ಮ ಅವ್ರ ಮನೇಲಿದ್ದೆ. ಅಲ್ಲಿ ನಮ್ಮಮ್ಮ ಸರ್ಪ್ರೈಸಾಗೆ ನಮ್ಮ ಅಣ್ಣ ಹತ್ರ ಹೇಳಿ ಕೇಕ್ ತರಿಸಿ ಕಟ್ ಮಾಡಿಸಿದ್ರು, ಅದು ತುಂಬ ಖುಷಿ ಆಯಿತು. ಅದಾದಮೇಲೆ ಶರತ್ತು ಸರ್ಪ್ರೈಸಾಗೆ ನಮ್ಮ ಮನೆಗೆ ಬಂದರು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಿಕಾಸ್ ಶರತ್ ಹೇಳ್ತಿದ್ರು ಇವತ್ತು ಬರೋಕ್ಕಾಗಲ್ಲ. ನಾನು ಶರತ್ತು ಅವತ್ತು ಯುಗಾದಿ ಹಬ್ಬ ಇದ್ದಿದ್ದರಿಂದ ಊರಿಗೆ ಹೋಗಿದ್ರು ಹಬ್ಬಕ್ಕೋಸ್ಕರ. ಆಮೇಲೆ ಮನೆಗೆ ಬಂದಿದ್ದಂತೂ ನನಗೆ ಲಿಟ್ರಲಿ ಶಾಕಿಂಗ್ ಥರ ಅನಿಸ್ಬಿಡ್ತು. ಸಡನ್ನಾಗೆ ಬಂದು ನಿಂತ್ಕೊಂಡು ನನ್ನ ಮುಂದೆ ಗಿಫ್ಟ್ಸ್ ಎಲ್ಲ ಕೊಟ್ಟಿದ್ದು ತುಂಬಾ ಖುಷಿ ಆಯಿತು ನನಗೆ. ಮತ್ತು ನೆಕ್ಸ್ಟು ಏಪ್ರಿಲ್ ಮಂತಲ್ಲಿ ಬರಬೇಕಂದ್ರೆ ಮತ್ತೆ ನಮ್ಮ ಪಾಪುಗೊಂದು ಫೋಟೋಶೂಟ್ಗೆ ಇನ್ವೈಟ್ ಮಾಡಿದರು ನಮಗೆ. ಅವನ್ನ ಕರ್ಕೊಂಡು ಬಂದಿದ್ರಿ. ಅವಾಗ ನಾನು ಶರತ್ತು ನಮ್ಮ ಪಾಪು 3 ಜನ ಬಂದಿದ್ವಿ. ಅವಾಗ ಒಂದು ಸ್ವಲ್ಪ ನಾವು 3 ಜನನೇ ಟೈಮ್ ಸ್ಪೆಂಡ್ ಮಾಡ್ದಂಗೆ ಅನ್ನಿಸ್ತು. ಅದಾದಮೇಲೆ ನೆಕ್ಸ್ಟು ಮೇ ಅಲ್ಲಿ ಬರಬೇಕು. ಮೇ ಅಂತಂದರೆ ಮೇ ಅಲ್ಲಿ ನಾವು ಗೋಲ್ಡ್ ಶಾಪಿಂಗ್ ಮಾಡ್ಕೊಂಡ್ವಿ, ಅದು ಒಂದು ತುಂಬ ಖುಷಿ ವಿಚಾರ. ಅದಾದಮೇಲೆ ನಮ್ಮ ಪಾಪುದು ನಾಮಕರಣ ಬೇರೆ ಪ್ಲ್ಯಾನ್ ಮಾಡ್ತಿದ್ವಿ, ಜೂನಲ್ಲಿ ಮಾಡೋಣ ಅಂತಂದ್ಬಿಟ್ಟು. ಜೂನಲ್ಲಿ ನಮ್ಮ ಪಾಪು ನಾಮಕರಣ, ನೆಕ್ಸ್ಟ್ ನಮ್ಮದು ಆ್ಯನಿವರ್ಸರಿ, ಎರಡೂ ಒಂದೇ ಮಂತಲ್ಲೇ ಇತ್ತು. ಅದಾದಮೇಲೆ ನನಗೆ ಇಲ್ಲಿ ಮನೆಗೆ ಅಂದರೆ ಬ್ಯಾಂಗ್ಳೂರು ಮನೆಗೆ ಬಂದಮೇಲೆ ನನ್ನ ಶರತ್ ವೆಲ್ಕಮ್ ಮಾಡ್ಕೊಂಡಿದ್ದ ರೀತಿಯಿಂದ ನಮ್ಮ ಪಾಪುನ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಜೂನ್ ಮಂತಲ್ಲಿ ಅದು. ನೆಕ್ಸ್ಟು ಜುಲೈ ಮಂತಲ್ಲಿ ಪಾಪು ಜೊತೆಗೆ ಫಸ್ಟ್ ಟ್ರಿಪ್ ಹೋಗಿದ್ವಿ ನಾವು. ಅದೂ ಅಷ್ಟೇ, ಜುಲೈ ಮಂತಿಂದ ನಾವು ಸಿಕ್ಕಾಪಟ್ಟೆ ಟ್ರಿಪ್ಸ್ ಮಾಡಿದ್ರಿ. ಸೊ ಜುಲೈ ಮಂತಲ್ಲೇ ನಮ್ಮ ಪಾಪುನ ಫಸ್ಟ್ ಔಟಿಂಗ್ ಕರ್ಕೊಂಡೋಗಿದ್ದು ಟ್ರಿಪ್ಪು. ನಮ್ಗೆ ಭಯ ಆಗ್ತಿತ್ತು ಹೆಂಗಿರುತ್ತೋ ಏನೋ ಮಗು ಅಂತಂದ್ಬಿಟ್ಟು ಅಂತ. ಬಟ್ ಸಿಕ್ಕಾಪಟ್ಟೆ ಪಾಪುನು ಆರಾಮಾಗಿತ್ತು ಎಲ್ಲ. ನೆಕ್ಸ್ಟು ಜುಲೈ ಮಂತಲ್ಲಿ ನಾನು ಆಫೀಸ್ ರೀಜಾಯಿನ್ ಆಗಬೇಕಾಗಿತ್ತು. ಬಟ್ ಮತ್ತೆ ನನಗೊಂದು ಸರ್ಪ್ರೈಸ್ ಏನಂದರೆ ಮತ್ತೆ 1 ಮಂತ್ ಲೀವ್ ಎಕ್ಸ್ಟೆಂಡ್ ಆಯಿತು, ಮಾಡ್ಕೋಬೋದು ನೀವು ಅಂತೇಳ್ಬಿಟ್ಟು ಬಂದಿತ್ತು. ಸೊ ನಾನು 1 ಮಂತ್ ಲೀವ್ ಎಕ್ಸ್ಟೆಂಡ್ ಮಾಡಿಕೊಂಡೆ. ಆವಾಗಲೂ ಸಹ ನಾವು ಟ್ರಿಪ್ ಹೋಗಿದ್ವಿ. ಆಗಸ್ಟ್ ಮಂತಲ್ಲಿ ಫುಲ್ ಫೆಸ್ಟಿವಲ್ಸ್ ಮಂತ್ ಅದು. ಗಣೇಶ ಹಬ್ಬ ಅದೆಲ್ಲ ಇತ್ತು, ನಾರ್ಮಲಾಗೇ ಹೋಯಿತು ಆ ಮಂತು. ಸೆಪ್ಟೆಂಬರ್ ಮಂತಲ್ಲಿ ನಾವು 3 days ಲಾಂಗ್ ಟ್ರಿಪ್ ಹೋಗಿದ್ವಿ. ಸೊ ಅದು ಸಹ ಒಳ್ಳೆ ಮೆಮೊರೀಸ್. ನಾವು 3 ಜನ ಹೋಗಿದ್ವಿ ಶಿವಮೊಗ್ಗ ಸೈಡು. ಲಿಟ್ರಲಿ ಅದಂತೂ ನನಗೆ ಪರ್ಸ್ನಲಿ ನಮ್ಮ ಮ್ಯಾರೇಜ್ ಆದಮೇಲೆ ತುಂಬಾ ಇಷ್ಟ ಆಗಿರೋ ಟ್ರಿಪ್ ಅಂದರೆ ಗೋವಾ ಟ್ರಿಪ್. ನಾನು ಶರತ್ ಮಾತ್ರ ಹೋಗಿದ್ವಿ, 4 days ಏನೋ ಹೋಗಿದ್ವಿ. ಅದು ಬಿಟ್ಟರೆ ನನಗೆ ನೆಕ್ಸ್ಟ್ ಇಷ್ಟ ಆಗಿದ್ದೆ ನಮ್ಮ ಶಿವಮೊಗ್ಗ ಟ್ರಿಪ್ಪು. ಅದಾದಮೇಲೆ ನೆಕ್ಸ್ಟು ಅಕ್ಟೋಬರಲ್ಲಿ ಶರತ್ ಬರ್ಡೇ ಇತ್ತು. ಬರ್ಡೇ ಸೆಲೆಬ್ರೇಟ್ ಮಾಡಿಕೊಂಡು ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡ್ಕೊಂಡು ಟಕ್ಕಂತ ತಿರುಪತಿಗೆ ಹೋದ್ರಿ. ತಿರುಪತಿ ದರ್ಶನ ಮಾಡ್ಕೊಂಡು ಬಂದ್ರಿ ಅಕ್ಟೋಬರಲ್ಲಿ. ಮತ್ತು ನವಂಬರ್ ಮಂತಲ್ಲೂ ಸಹ ಒಂದು ಟ್ರಿಪ್ ಹೋಗಿದ್ವಾ. ನವಂಬರ್ ಮಂತಲ್ಲಿ ಏನು ಮಾಡಿದ್ರಿ ನಾವು, ತಿರುಪತಿಯಿಂದ ಬಂದ ಮೇಲೆ ನವಂಬರ್ ಮಂತಲ್ಲಿ ನಮ್ಮ ಫ್ಯಾಮ್ಲಿ ಎಲ್ಲ ಗೆಟ್ ಟುಗೆದರ್ ಆಗಿದ್ವಿ. ಸೊ ಅದಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಕಸಿನ್ ಒಬ್ಬರು US ಇಂದ ಬಂದಿದ್ದರು.
ಅವ್ರನ್ನ ಮೀಟ್ ಮಾಡಿಕೊಂಡು ಹಂಗೆ ಫ್ಯಾಮಿಲಿ ಟೈಮ್ ಸಹ ಸ್ಪೆಂಡ್ ಮಾಡಿದ್ರಿ. ಅದು ನನಗಂತೂ ಈ ವರ್ಷ ತುಂಬಾ ಇಷ್ಟ ಆಯಿತು. ಮಂತ್ಗೆ ಬರಬೇಕಂದ್ರೆ ಮತ್ತೆ ಒಂದು ಟ್ರಿಪ್ ಹೋಗಿದ್ವಿ, ಕಸಿನ್ಸ್ ಎಲ್ಲರೂ ಹೋಗಿದ್ವಿ, ಅದು ಸಹ ತುಂಬ ಚೆನ್ನಾಗಿತ್ತು. ಸೊ ಈ ರೀತಿ ನಮ್ಮ ಇಯರ್ ಮುಗೀತು, ತುಂಬಾ ಚೆನ್ನಾಗಿತ್ತು. ಒಳ್ಳೆ ಮೆಮೊರೀಸ್ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸ್ವಲ್ಪ ಬ್ಯಾಡ್ ಅಂದರೆ ಲೈಕ್ ಕೆಟ್ಟ ದಿನಗಳು ಇತ್ತು, ಅದೆಲ್ಲ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ನಿಮಗೆ ಆದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಸಹ 2026ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.